ಆಪರೇಷನ್ ಸಿಂಧೂರ್ ಚಾಪ್ಟರ್ 2 ಹೇಗೆ ಸಾಗ್ತಾ ಇದೆ ಅದರ ಕ್ಷಣದ ಅಪ್ಡೇಟ್ಸ್ ಅನ್ನು ಕೊಡ್ತಾ ಇದ್ವಿ. ಗಡಿಯಲ್ಲಿ ಆಕಾಶ ಮಿಸೈಲ್ಗಳ ಸಂಖ್ಯೆ ಹೆಚ್ಚಳ. ಪಶ್ಚಿಮ ಗಡಿಯಲ್ಲಿ ಆಕಾಶ ಮಿಸೈಲ್ ನಿಯೋಜನೆಯಾಗಿದೆ. ನಿನ್ನೆ ಕೂಡ ಆಕಾಶ ಮಿಸೈಲ್ ಮಾಡಿದನ್ನ ಗಮನಿಸಿದ್ವಿ. ನಿನ್ನೆ JF-17 ಅನ್ನ ಹೊಡೆದುರುಳಿಸಿತು ಆಕಾಶ ಮಿಸೈಲ್. ಪಾಕಿಸ್ತಾನದ ವಿಮಾನಗಳನ್ನ ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಏನು ಪ್ರಯತ್ನ ಪಟ್ಟರು ಅದೆಲ್ಲವನ್ನ ಕೂಡ ಉಡೀಸ್ ಮಾಡಿದ್ದು ಇದೇ ಆಕಾಶ್. ಗಡಿಯಲ್ಲಿ ಈ ಆಕಾಶ ಮಿಸೈಲ್ಗಳ ಸಂಖ್ಯೆಯನ್ನು ಈಗ ಹೆಚ್ಚಳ ಮಾಡಲಾಗಿದೆ. ಯಾಕಂದ್ರೆ ಅದರ ಪ್ರಯೋಜನವನ್ನ ಪಡೆಯಲಾಗ್ತಾ ಇದೆ. ಆಕಾಶನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ನಿನ್ನೆ ನಮ್ಮ ಎದುರಿಗೆ ನಿಂತಿತ್ತು. JF-17 ಅನ್ನ ಹೊಡೆದುರುಳಿಸಿದಂತಹ ಆಕಾಶ ಈಗ ಅದರ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಗಡಿಯಲ್ಲಿ ಪರಾಕ್ರಮ ತೋರಿತ್ತು ಆಕಾಶ್. ಆಕಾಶ್ನ ಪರಾಕ್ರಮದಿಂದಲೇ ಒಂದೇ ಒಂದು ಕೂಡ ಜೀವ ಹಾನಿಯಾಗದ ಹಾಗೆ, ನಮ್ಮ ಆಸ್ತಿ ಪಾಸ್ತಿಗಳ ಹಾನಿಯಾಗದ ಹಾಗೆ ನೋಡಲಾಗಿತ್ತು. ಎಸ್, ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮಾತನಾಡಿಸ್ತಾ ಇದ್ವಿ. ಚಕ್ರವರ್ತಿ ಅವರೇ, ನಾವು ಗಮನಿಸ್ತಾ ಇದ್ವಿ ನಮ್ಮಲ್ಲಿರುವಂತಹ ಶಕ್ತಿಯ ಬಗ್ಗೆ ಇಷ್ಟರವರೆಗೆ ನಾವು ಮಾತುಗಳನ್ನ ಕೇಳ್ತಾ ಇದ್ವಿ. ಆದ್ರೆ ಈಗ ನಮ್ಮ ಕಣ್ಣೆದುರಿಗೆ ನೋಡ್ತಾ ಇದೀವಿ. ಇದು ಸಮಯಾನ ಅಂತ ಪಾಕಿಸ್ತಾನಕ್ಕೆ ತಕ್ಕನಾದಂತಹ ಪಾಠವನ್ನ ಕಲಿಸುವಂಥದ್ದು. ಜೊತೆಗೆ ಎಷ್ಟು ದೂರದವರೆಗೆ ನಾವು ಸಾಗಬಹುದು ಅಂತ ಹೇಳ್ತೀರಿ? ಯಾಕಂದ್ರೆ ಎಸ್ಕಲೇಷನ್ ಆ ಕಡೆಯಿಂದ ಆಗುವಂಥದ್ದು, ಆದ್ರೆ ಉತ್ತರ ಕೊಡುವಂತಹ ಸಾಮರ್ಥ್ಯ ನಮ್ಮ ಬಳಿ ಇದೆ. ನಮ್ಮ ಬಳಿ ಸಮರ್ಥವಾದಂತಹ ಸೇನೆ ಇದೆ. ಇದು ಸಮಯಾನ. ಪ್ರತಿಮಾ, ನಾನು ಒಂದ್ ಮಾತನ್ನ ಇಲ್ಲಿ ಏನ್ ಹೇಳಬೇಕು ಅಂತಂದ್ರೆ, ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಅಂತ ನಾವು ತುಂಬಾ ಅನ್ಕೊಳ್ತೀವಲ್ಲ, ಪಾಕಿಸ್ತಾನ ನಿಜಕ್ಕೂ ತುಂಬಾ ಸ್ಟ್ರಾಂಗ್ ಕಂಟ್ರಿ ಅಲ್ಲ. ನೀವು ಯಾವ ದಿಕ್ಕಿನಿಂದ ಕೂಡ ನೋಡಿದ್ರು, ಮಿಲಿಟರಿಲಿ ನೋಡಿದ್ರು, ನಮ್ಮ ಸೈನಿಕರ ಸಾಮರ್ಥ್ಯದ ದೃಷ್ಟಿಯಿಂದ, ನಮ್ಮ ಆರ್ಥಿಕತೆಯ ದೃಷ್ಟಿಯಿಂದ, ಜಾಗತಿಕ ಮಟ್ಟದಲ್ಲಿ ನಮ್ಮ ಪ್ರಭಾವದ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ನೋಡಿದ್ರು ನಮ್ಮ ಹತ್ತಿರಕ್ಕೂ ಇಲ್ಲ ಪಾಕಿಸ್ತಾನ. ಹೀಗಾಗಿ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದು ಈ ಬಾಯಾ ಹಾತ್ ಕಾ ಖೇಲ್ ಅಂತಾರಲ್ಲ, ಎಡಗೈ ಕೆಲಸ ಆಗ್ಬೇಕು. ನಮ್ಗೆ ಅದೇನು ವಿಶೇಷ ಅಲ್ಲ. ಆದ್ರೆ ನೀವು ಒಂದನ್ನು ಗಮನಿಸಿ, ಇಲ್ಲಿ ನಮ್ಮ ಹತ್ರ ಇರುವ ಶಸ್ತ್ರಾಸ್ತ್ರಗಳ ಪರೀಕ್ಷೆ ಮಾಡ್ಲಿಕ್ಕೆ ನಮಗೆ ಯುದ್ಧ ಅಲ್ಲದೆ ಮತ್ತೆ ಯಾವಂತ ಅವಕಾಶ ಸಿಕ್ಕಿದೆ ಅಂತ. ನಮಗೆ ಈ ಯುದ್ಧ ನಿಜಕ್ಕೂ ಲಾಭದಾಯಕ. ನೀವು ಚೀನಾ ಬಹಳ ಪವರ್ಫುಲ್ ಅಂತ ನಾವು ಮಾತಾಡ್ತೀವಿ. ಅವರುಗಳ ಶಸ್ತ್ರಾಸ್ತ್ರ ಇದೆಯಲ್ಲ, ಅದು ಯಾವತ್ತೂ ಟೆಸ್ಟ್ ಆಗ್ಲೇ ಇಲ್ಲ. ಅವ್ರದ್ದು ಅದಕ್ಕೋಸ್ಕರವೇ ಅವ್ರದ್ದು HQ-9 ಆ ತರ ನಾವು ಅದನ್ನು ಉಡಾಯಿಸಿದಾಗ ಇಡೀ ಜಗತ್ತು ನಗ್ತಾ ಇದೆ. JF-17 5th ಜನರೇಷನ್ ಫೈಟರ್ ಜೆಟ್ಸ್ ಅಂತ ಕರಿತೀವಿ. ಆ 5th ಜನರೇಷನ್ ಫೈಟರ್ ಜೆಟ್ಸ್ ಅನ್ನ ನಮ್ಮ ಆಕಾಶ ಕ್ಷಿಪಣಿಗಳು ಉಡಾಯಿಸ್ತವೆ ಅಂತಂದ್ರೆ ನಮ್ಮ ಕೆಪಾಸಿಟಿ ಎಂತದ್ದು. ನಾವು ಬಳಸಿರುವಂತ ಲಾಯ್ಟರಿಂಗ್ ಮ್ಯುನಿಷನ್ ಸಿಸ್ಟಮ್ ಇದೆಯಲ್ಲ, ಆ ಡ್ರೋನ್ಗಳನ್ನ ಬಳಸಿದೀವಿ. ಬೆಂಗಳೂರಿನಲ್ಲಿ ತಯಾರಾಗಿರುವಂತಹ ಡ್ರೋನ್. ಈ ಡ್ರೋನ್ಗಳ ಕುರಿತಂತೆ ಪಾಕಿಸ್ತಾನದ ಒಬ್ಬ ಸೇನಾ ನಾಯಕರು ಹೇಳಿದ್ದನ್ನ ಒಂದು ಆಡಿಯೋ ರಿಲೀಸ್ ಆಗಿದೆ. ಅದನ್ನು ಕೇಳ್ತಾ ಇದ್ದೆ ನಾನು. ಈ ಡ್ರೋನ್ಗಳು ಪಾಕಿಸ್ತಾನದ ಗಡಿಯನ್ನು ದಾಟಿ ಒಳಗೆ ಹೋಗ್ತವೆ. ಅಕಸ್ಮಾತ್ ಏನಾದರೂ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಅದನ್ನು ಲಾಕ್ ಮಾಡಿದ್ರೆ, ಯಾವ ಸಿಸ್ಟಮ್ ನನ್ನನ್ನು ಲಾಕ್ ಮಾಡಿದೆ ಅನ್ನುವಂತ ಆ ಕೋಆರ್ಡಿನೇಟ್ಸ್ ಅನ್ನ ತಾನು ತನ್ನ ಮೂಲ ನೆಲೆಗೆ ಮರಳಿಸಿ ತಾನು ಆತ್ಮಾಹುತಿ ಮಾಡಿಕೊಳ್ಳುತ್ತೆ. ಆ ಮೂಲ ನೆಲೆಗೆ ಕೋಆರ್ಡಿನೇಟ್ ಸಿಕ್ಕಿದ ಮೇಲೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಉಡಾಯಿಸೋದು ಬಹಳ ಸುಲಭವಾಗುತ್ತೆ. ಪಾಕಿಸ್ತಾನದ 2 ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ, ಒಂದು ಲಾಹೋರ್ನಲ್ಲಿ ಮತ್ತೊಂದು ಸಿಯಾಲ್ಕೋಟ್ ನಲ್ಲಿ ನಾವು ಉಡಾಯಿಸಿರೋದು ಹೀಗೆ ಅಂತ ಅವ್ರು ಹೇಳ್ತಾರೆ. ಸೊ ಇದನ್ನೆಲ್ಲ ಕೇಳುವಾಗ ಭಾರತಕ್ಕೆ ಇವುಗಳ ಪರೀಕ್ಷಣೆ ಒಂದು ಅವಕಾಶ ಸಿಕ್ಕಿತ್ತು. ಈಗ ನೋಡಿ, ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ನಾವೇನು ತಯಾರು ಮಾಡ್ಕೊಂಡಿದ್ದೀವಿ, ಇದು ಹೋಮ್ ಗ್ರೋನ್, ನಾವೇ ಡೆವಲಪ್ ಮಾಡಿರುವಂತ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಅದು ನಿನ್ನೆ ಮೊನ್ನೆ ಎಲ್ಲ ತುಂಬಾ ಚೆನ್ನಾಗಿ ಟೆಸ್ಟ್ ಆಗಿದೆ. ಅದಾದ ನಂತರ ನಾವು S-400 ಸಿಸ್ಟಮ್ ಅನ್ನು ಡೆವಲಪ್ ಮಾಡಿದ್ದೀವಿ ಅಥವಾ ನಾವೇನು ಕೊಂಡ್ಕೊಂಡು ಬಂದಿದ್ದೀವಿ, ಅದನ್ನು ಕೂಡ ಟೆಸ್ಟ್ ಮಾಡುವಂತ ಅವಕಾಶ, ನಮ್ಮ ರಫೇಲ್ ವಿಮಾನಗಳನ್ನ ಟೆಸ್ಟ್ ಮಾಡುವಂತ ಅವಕಾಶ. ಸೊ ಈ ಯುದ್ಧ ನಮಗೆ ಈ ತರದ ಎಲ್ಲ ಟೆಸ್ಟಿಂಗಿಗೆ ಒಂದು ಅವಕಾಶ ಸಿಕ್ತು. ಅದಾದ ನಂತರ ಈ ಯುದ್ಧ ಡೆಫಿನೆಟ್ಲಿ ಎಸ್ಕಲೇಟ್ ಆಗುತ್ತೆ. ಪಾಕಿಸ್ತಾನ ಕೂಡ ಸಿಮ್ನಿರೋದೆಲ್ಲ ಒಂದು ಹಂತಕ್ಕೆ ಇದನ್ನು ತೆಗೆದುಕೊಂಡು ಹೋಗುತ್ತೆ. ಆದ್ರೆ ಇನ್ನೊಂದು 10-12 ದಿನಗಳಲ್ಲಿ, ನನ್ನ ಲೆಕ್ಕಕ್ಕೆ ಒಂದು 10-12 ದಿನಗಳಾದ್ರೂ ಈ ಯುದ್ಧಕ್ಕೆ ಬೇಕಾಗುತ್ತೆ ನಮಗೆ. ಅಷ್ಟರೊಳಗೆ ಪಾಕಿಸ್ತಾನವನ್ನ ಸಫಾಯ ಮಾಡ್ಲಿಕ್ಕೆ, ನೀವು ನನ್ನನ್ನು ಕೇಳೋದಾದ್ರೆ ನಾವು ಏನ್ ಮಾಡ್ಲಿಕ್ಕಿದೀವಿ ಅಂತಂದ್ರೆ ಪಾಕಿಸ್ತಾನವನ್ನ ಚೂರ್ ಮಾಡ್ಲಿಕ್ಕಿದ್ದೀವಿ. ಈ ಹಿಂದೆ ಅಜಿತ್ ದೋವಲ್ ಒಂದು ಮಾತು ಹೇಳಿದ್ರು, ಇನ್ನೊಂದು ಮುಂಬೈ ತರದ ಘಟನೆ ನಾನು ಪಾಕಿಸ್ತಾನವನ್ನ 4 ಚೂರು ಮಾಡ್ತೀನಿ ಅಂತ. ನನ್ಗನ್ಸುತ್ತೆ ನಾವು ಪಾಕಿಸ್ತಾನವನ್ನ 4 ಚೂರು ಮಾಡೋದ್ರೊಂದಿಗೆ ಈ ಯುದ್ಧವನ್ನ ಎಂಡ್ ಮಾಡ್ತೀವಿ. ಇದರ ಭವಿಷ್ಯ ಇಲ್ಲಿಗೆ ಹೋಗಿ ನಿಂತ್ಕೋಬಹುದು ಅಂತ ನನಗನ್ಸುತ್ತೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಸೂಲಿಬೆಲೆ ಅವರೇ. ಯಾಕಂದ್ರೆ ನಿಜ ಅಂದ್ರೆ ನೀವು ಟೆಸ್ಟಿಂಗ್ ಟೈಮ್ ಅಂತ, ನಿಜಕ್ಕೂ ನಮ್ಮ ಪೇಷನ್ಸ್ ಅನ್ನು ಕೂಡ ಬಹಳ ಟೆಸ್ಟ್ ಮಾಡ್ಬಿಟ್ಟಿದೆ ಪಾಕಿಸ್ತಾನ. ಹಾಗಾಗಿ ಅದಕ್ಕೆ ತಕ್ಕ ಉತ್ತರ ಕೊಡ್ಲೇಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ TV9 ಜೊತೆ ಮಾತನಾಡಿದ್ದಕ್ಕೆ.